ಧರ್ಮಸ್ಥಳ ಸಂಘದಲ್ಲಿ ಸೂರಿಟಿ ಹಾಕಿ ನಮಗೆ ಸಾಲ ಕೊಟ್ಟವ್ರಿ ಅಂದ್ರಲ್ಲ, ಅದಿಲ್ದಂತೆ 15 ಸಂಘ ಸಾಲ ತಗೊಂಡವ್ರಲ್ಲ ಜನಗಳು ಸೂರಿಟಿ ಇಲ್ದೆ. ಅದಕ್ಕೆಲ್ಲ ಯಾರು ಸೂರಿಟಿ? ಹೆಗ್ಡೆಯವರೇ ಬಂದು ಸೂರಿಟಿ ಹಾಕಿದ್ರೆ ಎಲ್ಲ ಬ್ಯಾಂಕ್ಗೂನು. ಇಲ್ಲ, ಇವಾಗ ನೀವು ಕೂಡ ಕಟ್ಟೋದನ್ನ ನಿಲ್ಸಿದ್ರಿ ಅಲ್ವಾ? ನಿಮ್ ಮೇಲೆ ಒಂದು ಯಾವ್ದಾದ್ರು ನೋಟಿಸ್ ಕಳಿಸ್ಬೋದಾಗಿತ್ತಲ್ಲ, ಎರಡನೇ ನೋಟಿಸ್ ಕಳಿಸ್ಬೋದಲ್ಲ, ಶೂರಿಟಿ ಕೊಟ್ಟಿದ್ರೆ. ಇವಾಗ ನಾನ್ ಕೇಳ್ತಾ ಇರೋದು ಅದೇ ಸಹ. ಇವಾಗ ನಾನು ನಿಲ್ಸಿದ್ದೀನಿ, ನಾನು ಇಲ್ಲೇ ಊರಲ್ಲೇ ಇದ್ದೀನಿ, ಎಲ್ಲೂ ಹೋಗಿಲ್ಲ. ಇವಾಗ ನಾಳೆ ಕಟ್ಬೇಕು. ಯೋಜನಾ ಅಧಿಕಾರಿ ಅಂತ ಅವ್ರೆ, ಅದ್ ಯಾರ್ಯಾರು ಅವ್ರೆ, ಆಫೀಸಲ್ಲಿ ಅವ್ರೆ. ಅದು ಇದು ಒಂದೇ ಅಲ್ಲ ಸರ್, ಇನ್ನೊಂದು ಕುಡಿಯೋರು ಬಿಡಿಸ್ತೀವಿ ಅಂತ ಇವರು ತಲೆ ಕೆಡಿಸಿರೋದು ಹೆಂಗಸರಿಗೆ, ಅಮಾಯಕರಿಗೆ. ಫಸ್ಟ್ ಇದು ಹೇಳಿಲ್ಲ ಯಾರುನುವೆ. ನಾನು ವಿಡಿಯೋವಲ್ಲೆಲ್ಲ ನೋಡ್ತಾನೆ ಇದ್ದೆ. ನಿಮ್ಗೆ ಬಡವರು, ನಿಮ್ಗೆ ದುಡಿದ್ರೆ ಗಂಡ ಕುಡ್ದು ಬಿಡ್ತಾರೆ, ಅಲ್ಲಿ ಇಲ್ಲಿ ಖರ್ಚು ಮಾಡ್ತಾರೆ. ಈಗ ಧರ್ಮಸ್ಥಳ ಸಂಘ ಉದ್ಧಾರಕ್ಕಿರೋದು, ಜೀವನ ಹಾಳು ಮಾಡಕ್ಕಿರೋದು, ಹಳ್ಳಿನ ಸುಟ್ಟು ಹಾಕಕ್ಕಿರೋದು. ಆ ಹಳ್ಳಿ ಸುಟ್ಟಾಕಿ ಹಾಳು ಮಾಡಿ ಅದೇನೋ ನರಕಾಸುರ 16,000 ಹೆಣ್ಮಕ್ಳನ್ನ ಕರ್ಕೊಂಡೋಗಿ ಬಂಧಿಸಿದ್ನಂತಲ್ಲ, ಆ ರೀತಿ ಹೆಗ್ಡೆಯವ್ರು ಇವಾಗ ಬಂಧಿಸಿರೋದು. ಅವ್ರ ಗಂಡದಿರ್ಗೆ ಮಾತಾಡ್ಲಿ ಸರ್. ಇವಾಗ ನನ್ಗೆ ಫೋನ್ ಮಾಡಿ ಮಾತಾಡ್ಲಿಲ್ಲ. ನೀವ್ ತಾನೇ ಇರೋದು, ನಿಮ್ ಜೊತೆಲೆ ಮಾತಾಡ್ಲಿ ಬಿಡಿ ಅವರು. ತಪ್ಪು ಮಾಡಿ ಎಂತ ದೊಡ್ಡ ಮನುಷ್ಯ ಆದ್ರೆ ನಮ್ಮ ತಪ್ಪು ಮಾಡಿದ್ಮೇಲೆ ನಮ್ಗಿಂತ ಸಣ್ಣನೇ. ಶ್ರೀಕೃಷ್ಣನ ಬಿಡ್ಲಿಲ್ಲ, ಇವ್ ಮಾನವ. ದೊಡ್ಡ ನಾಯಕ ಅಂತ ಬಿಡ್ತಾರೆ ಸರ್ ಈ ತರ ಸುಲಿಗೆ ಮಾಡ್ತಾ ಇದ್ರೆ. ಸರ್, ಈಗ ಗ್ರಾಮದ ಅಭಿವೃದ್ಧಿ ಅಂತ ಹೇಳ್ತಾ ಇದ್ರಲ್ಲ, ನನಗೂ ಸ್ವಲ್ಪ ಜನ ಎದುರುತ್ತಿದ್ರು. ಆಮೇಲೇನು ಇನ್ಶೂರೆನ್ಸ್ಗೆ 1 ಲಕ್ಷ ಕಟ್ಟಿದ್ರೆ ನೀವು 50,000 ಕಟ್ಟಿದ್ರೆ 50,000 ಹಾಕಿ ಕೊಡ್ತೀವಿ ಅಂತ ಹೇಳ್ತಾವ್ರೆ. ಇವಾಗ ಆ ಮೀಟಿಂಗ್ ಅಲ್ಲೆಲ್ಲ ಹೇಳದ್ ಹಂಗೇನೆ. ನಾವು ಕಟ್ಟೋದ್ ನೋಡಿದ್ರೆ 90,000 ರೂಪಾಯಿ, ಅವ್ರು ಕೊಡೋದ್ ನೋಡಿದ್ರೆ 15 ವರ್ಷ 10,000. ಅದೇ ನಾವು ಎಷ್ಟು 480 ರೂಪಾಯಿ ಆಗುತ್ತೆ ಸರ್ ನಾವು ಇನ್ಶೂರೆನ್ಸ್ ಕಟ್ತಾ ಇರೋದು. ವಾರಕ್ಕೆ 120 ರೂಪಾಯಿ ನಂಗೆ. ಅದೇ 500 ರೂಪಾಯಿ ನಾವ್ ಇಲ್ಲೇ ಮಹಿಳಾ ಸಂಘ ಮಾಡ್ತಾವ್ರೆ. ಇವಾಗ ಆಲೆ ಅವ್ರಿಗೆ 5,000 ರೂಪಾಯಿ 4,000 3,000 ಇಂಟ್ರೆಸ್ಟ್ ಬಂದೈತೆ 1 ವರ್ಷಕ್ಕೆ. 500 ರೂಪಾಯಿನೇ ಹಾಕಿ ಇಂಟ್ರೆಸ್ಟ್ ಹಂಗ್ ಬಿಟ್ಟವ್ರೆ. ಯಾವ ಸಂಘ? 15 ಜನ ಮಾಡವ್ರೆ, 7,000 ರೂಪಾಯಿ ಆಯ್ತದೆ. 500 ರೂಪಾಯಿ ನಂಗೆ ಇಂಟ್ರೆಸ್ಟ್ ಬಿಟ್ಟವ್ರೆ. ಈ ತರ ಸಂಘಗಳನ್ನ ಹಳ್ಳಿಯಲ್ಲಿ ಹೆಂಗಸರು ಅಂದ್ರೆ ಈ ತರ ಸಂಘ ಮಾಡಕ್ಕೆ ಬಿಡಲ್ವಲ್ಲ. ಈಗ ಎಲ್ಲಾ ಸಂಘ ನಿಲ್ಲಿಸ್ಬಿಟ್ಟು ನಾನು ಅದನ್ನೇ ಮಾಡ್ತಾ ಇರೋದು ಸರ್. ಇವಾಗ ನಾನು ನಿಲ್ಸಿದೀನಿ, ಚೀಟಿ ಹಾಕೊಂಡಿದ್ದೀನಿ ನಾನು ಇವಾಗ. ನೀವು ಮಾಡಿ ನಮ್ ಕಡೆ ಸಪೋರ್ಟ್ ಕೂಡ ಮಾಡ್ತಾರೆ. ಆದ್ರೆ ಇವರು ಆ ಸಂಘದಿಂದ ಹೊರಗಡೆ ಬರಕ್ಕೆ ಬಿಡ್ತಾ ಇಲ್ವಲ್ಲಮ್ಮ. ಇವರು ಧಮಕಿ ಹಾಕಿ ಅಂದ್ರೆ ಇಲ್ಲಿ ನಾನು ಒಬ್ಳು ಹೋರಾಡ್ತಾ ಇದ್ದೀನಿ. ಇಲ್ಲೆಲ್ಲ ಹೆಂಗಸರಿಗೆ ಏನಂತವ್ರೆ, ನಿಮ್ಗೆ ಅಲ್ಲಿಂದ ದುಡ್ಡು ಬರುತ್ತೆ, ಇಲ್ಲಿಂದ ದುಡ್ಡು ಬರುತ್ತೆ ಅಂತ. ಆಮೇಲೆ ಇದು ಕುಡಿಯೋರ್ನ ಬಿಡಿಸ್ತೀವಿ ಅಂದ್ಬಿಟ್ಟು ಒಂದು ಸ್ಕೀಮ್ ಮಾಡ್ಕೊಂಡವ್ರೆ ಸರ್ ಇವರು. ಅದು ಆ ಕುಡಿಯೋರ್ನ ಕರ್ಕೊಂಡು ಹೋಗ್ತೀವಿ ನಾವು, 1 ರೂಪಾಯಿ ಖರ್ಚಿಲ್ದಂಗೆ 3 ತಿಂಗಳಲ್ಲಿ ಕುಡಿಯೋದನ್ನ ಬಿಡಿಸ್ಬಿಡ್ತೀವಿ, ನಿಮ್ ಮನೆ ಅಭಿವೃದ್ಧಿ ಮಾಡ್ಕೊಡ್ತೀವಿ, ನಿಮ್ಮನ್ನೆಲ್ಲ ಇದ್ ಮಾಡ್ತೀವಿ ಧರ್ಮಸ್ಥಳ ಕಡೆಯಿಂದ ಅಂತ ಹೇಳಿದ್ರು. ನಾನು ಅದನ್ನ ನಿಜ ಅಂತ ನಾವು ನಂಬ್ಕೊಂಡು ಹಿಂಗ್ ಬಿಡಿಸ್ತಾರಂತೆ ಅಂತ ಯಾರು ಕುಡ್ದಿ ಅವರು ರೋಡಲ್ಲಿ ಬಿದ್ದಿರ್ತಾರೆ, ಹೆವಿ ಕುಡ್ದ್ಬಿಟ್ಟು